ನಾಳೆ ಬರ್ತಾರೆ ಇನ್ನೊಬ್ಬ ಯಜಮಾನ್ರು, SIT ನಾನೇ ಮಾಡಿಸಿದ್ದು. ಇವಾಗ ಚೆನ್ನಾಗಿ ಮಾತಾಡ್ತಾರೆ, ರಾಜ್ಕುಮಾರ್ ಮಾತಾಡ್ತಾರೆ. SIT ನಾನೇ ಮಾಡಿಸಿದ್ದು, ಅದಕ್ಕೆ ನಾನೇ ಪತ್ರ ಕೊಟ್ಟಿದ್ದು, ನೀವೇ ಹೇಳಿದ್ದು ಅದ್ರಾಗ ಸ್ಕೂಲಲ್ಲಿ ಇಲ್ಲ ಅಂತ. ಇವಾಗ ಏನು ಹೇಳ್ತೀರಿ ಹೇಳ್ರಿ. ಹೇಳಿದ್ರಲ್ಲ, ಬಾಳೆ ನೀಟಾಗಿ ಮಾತಾಡ್ತಾರೆ ಈ ನಡುವೆ. ನೋಡೋದು ತೆಗೆದು SIT ನಾನೇ ಮಾಡಿಸಿ, ಸುಳ್ಳು ನಗ್ತಾರ್ರಿ. ಹಂಗೆ ಹೇಳಕ್ ಹೋಗ್ಬೇಡಿ. ನಿಮ್ಮ ಕೈಲಿ ಆದ್ರೆ ಸಹಾಯ ಮಾಡ್ರಿ, ನನ್ನ ಮೇಲೆ FIR ಹಾಕ್ಸಕ್ಕೆ ಆಡಕ್ಕೆ ಹೋಗ್ಬೇಡ್ರಿ. ಇದು ಕಾಸ್ಟ್ಲಿಯೆಸ್ಟ್ ಮಿಸ್ಟೇಕ್ ನೀವು ಮಾಡಿರೋದು, ನನ್ನ ಮೇಲೆ ಹಾಕಿರೋದು ಕಾಸ್ಟ್ಲಿಯೆಸ್ಟ್ FIR. ನೀವೆಲ್ಲ ಅನುಭವಿಸ್ತೀರಿ ಇದರಲ್ಲಿ. ಇನ್ನೂ ಚುರುಕಾಗ್ತೀನಿ, ಇನ್ನೂ ಒಂದು ಹುಮ್ಮಸ್ಸು. ನನ್ನ ಮೇಲೆ ಆಗಿರೋದಕ್ಕೆ ನಾನು ಉತ್ತರ ಕೊಡ್ತೀನಿ, ಇದನ್ನು ಉಳಿಸ್ತೀನಿ. ಅಗಲಕೋಟೆ ಜಮೀನು ವಿಷಯವಾಗಿ ಇಲ್ಲಿನ ಸ್ಟೂಡೆಂಟ್ಸ್ ಬಂದವ್ರೆ, ಎಲ್ಲರಿಗೂ 70 ವರ್ಷ 80 ವರ್ಷ 90 ವರ್ಷ. ಅವ್ರನ್ನ 5 ನಿಮಿಷ ನೀವು ಮಾತಾಡ್ರಿ. ಅಗಲಕೋಟೆ ಹೆಂಗೆ, ಅದ್ರ ವಿಶೇಷತೆ ಏನಿತ್ತು, ಅಲ್ಲಿ ಜಮೀನಿತ್ತು, ಸ್ಕೂಲ್ ಇಲ್ಲ ಅಂತ ಹೇಳೋದು. ಯಾರ್ಯಾರ ಕೈಲೋ ಪ್ರೆಸ್ ಮೀಟ್ ಮಾಡಿ ಸ್ಕೂಲ್ ಇಲ್ಲ ಅನ್ಸೋದು. ಸ್ಕೂಲ್ ಇರೋದಕ್ಕೆ ಸಾಕ್ಷಿ ಕೊಟ್ಟನ, ಈಗ ಒತ್ತುವರಿ ಸಾಕ್ಷಿ ಕೊಟ್ಟನ. ಈ ಥರ ಯಾರೋ ಇವ್ರು ಪ್ರೆಸ್ ಮೀಟ್ ಮಾಡೋಕೆ ಆಗ್ತದ? ಬರೋದು ಗುಡು ಅನ್ನೋದು ಓಡೋಗ್ಬಿಡೋದು. ಅದು ನನಗೆ ಮೊದಲು ಓಡ ಬಂದು ಮೊನ್ನೆ ನಾನು ಹೇಳ್ತಾನೆ ಇರಲಿಲ್ಲ, ನಾನು ಬಂದು ಹೇಳ್ಬಿಡ್ತೀನಿ, ಇವ್ರಿಗೇನೋ ಇದು ಬಂದ್ಬಿಡ್ತದೆ, ಏನೋ ಕ್ರೆಡಿಟ್ ಬಂದ್ಬಿಡ್ತದೆ ಅಂತ ಹೋಗಿ ಅವರೇ ಕಮಿಟ್ ಆಗೋಗ್ಬಿಟ್ರು. 52 ಎಕರೆ ಅಂತ, 58 ಎಕರೆನೋ ಅದೆಷ್ಟು. ಇನ್ನೂ ಅದರಲ್ಲಿ ಸಾಕಷ್ಟು ನ್ಯೂನತೆಗಳಿವೆ, ಸರ್ವೆ ಕರೆಕ್ಟಾಗಿ ಆಗಿಲ್ಲ. ನೆಕ್ಸ್ಟ್ ಇನ್ನೂ ಒಂದ್ಸಲಿ ಮಾಡ್ತೀವಿ, ಸರ್ಕಾರ ಗಮನಕ್ಕೆ ತಂದು. ಬಂದಿದ್ದಾರೆ SIT ಅವರು, ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ರೆ ಹೆಂಗೆ ಸರ್ವೆ ಆಗಿದೆ ಅಂತ ಹೇಳಿ. ಏನ್ರಿ, ನಾನು ಪೊಲೀಸ್ ಜೊತೆ ವಿತ್ ಕ್ಯಾಮ್ರಾ ಸರ್ಕಾರಿ ರಸ್ತೆಯಲ್ಲಿ ಹೋಗಿದ್ದಕ್ಕೆ ಟೆಸ್ಟ್ ಪಾಸ್. ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ಸ್ಟ್ರೆಸ್ ಪಾಸ್, ಇವಾಗ ಸ್ಟ್ರೆಸ್ ಪಾಸ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಸ್ಟ್ರೆಸ್ ಪಾಸ್ ಆಗ್ತದೆ ಎಲ್ಲರಿಗೂ. ಅಲ್ಲಿ ಯಾವುದಕ್ಕೂ ಗುಂದಲ್ಲ. ಈ ಕೇಸ್ಗಳು ಪಾಸ್ಗಳು ಸುಳ್ಳು ಇವಕ್ಕೆ ಏನು. ಇನ್ನೂ ನನ್ನನ್ನು ಬರೀ ನಾನು ತಾಲೂಕು ಮಟ್ಟಕ್ಕಿದ್ದೆ, ಇವಾಗ ಸ್ಟೇಟ್ ಲೀಡರ್ ಮಾಡಕ್ಕೆ ಕೊಟ್ಟಾರೆ. ನಾನು ಇವರೆಲ್ಲ ಸೇರಿ, ನನ್ನ ತಾಲೂಕು ನನ್ನ ಜಿಲ್ಲೆ ಮಟ್ಟಕ್ಕಿದ್ದೆ, ಇವರೆಲ್ಲ ಸೇರಿ ಸ್ಟೇಟ್ ಲೀಡರ್ ಮಾಡಕ್ಕೆ ಕೊಟ್ಟರು ನನ್ನ. ಮೊನ್ನೆ ಮೈಸೂರಿಂದ ಫೋನ್ ಮಾಡಿದ್ರು ಯಾರೋ ಒಬ್ರು ಹೆಂಗಸು, ನಾವು ಎಪಿಸೋಡ್ ಥರ ನೋಡ್ತಾ ಇದ್ದೀವಿ ಅಗಲಕೋಟೆ ಜಮೀನು, ಇನ್ನೂ ಯಾಕೆ ಪ್ರೆಸ್ ಮೀಟ್ ಮಾಡಲಿಲ್ಲ ನೀವು ಅಂತ. ಏನಾಯಿತು ಅಂತ ಕುತೂಹಲ ನಮಗೆ. ಅವ್ರು ಯಾರೋ ಸುಳ್ಳು ಹೇಳ್ತಾರೆ, ನಮ್ಗೆ ಗೊತ್ತಾಗ್ತದೆ ಅಂದರು ಅಲ್ವಾ. ಹಂಗಾಗಿ ದಾವಣಗೆರೆಯಿಂದ ಫೋನ್ ಮಾಡ್ಯಾರೆ, ಚಿತ್ರದುರ್ಗ. ಏನಂದರೆ ನಮ್ಮದು ಈ ಥರ ಜಾಸ್ತಿ ಇವೆ, ನೀವು ಇಲ್ಲಿಗೆ ಬನ್ನಿರಿ ಅಂತ ಹೇಳಿದ್ರೆ, ನನ್ನ ಮಾತು ಕೇಳೋರು ಇಲ್ಲೇ ಇಲ್ಲ. ಅಲ್ಲಿ ಬಂದು ನಾನೇನು ಮಾಡೋದು, ಆ ಕಾಲ ಬರ್ತದೆ. 28 ಆದಮೇಲೆ ಆ ಕಾಲ ಬರ್ತದೆ. ನನಗೆ ದೇವ್ರ ಅಧಿಕಾರ ಕೊಟ್ಟಾಗ ನಿಮ್ಮ 2 ನಂಬರು ಬರ್ಕೊಂಡಿದ್ದೀನಿ, ಅಲ್ಲಿಗೆ ಬರ್ತೀನಿ ಅಂತ ಹೇಳಿದ್ದೀನಿ ಅವ್ರಿಗೆಲ್ಲ. ಸಾಕಷ್ಟು ಕಾಲಗಳು ಬರ್ತವೆ. ಇನ್ನು ಮಾಲೂರು ಫೈಲ್ಸ್ ಬಗ್ಗೆ ನಾನೇ ಸಪ್ರೇಟ್ ವಿಡಿಯೋ ಮಾಡಿ ಬಿಡ್ತೀನಿ. ಅದು ತುಂಬ ವಿಶೇಷವಾದ ಅದು ನಮಗೆ ಇನ್ಫಾರ್ಮೇಷನ್ ಸಿಕ್ಕಿದೆ. ಅದರ ಒಂದೇ ಒಂದು ಸಣ್ಣ ಭಾಗ ರಾಂಪುರಕ್ಕೆ ನೆನ್ನೆ ಹೋಗಿದ್ದಿದ್ದು. ರಾಂಪುರದ್ದು ನೀವು ಯಾರು ಬಂದಿರಲಿಲ್ಲ, ಒಂದು ಬ್ರೀಫಾಗಿ 1 ಮಿನಿಟಲ್ಲಿ ಮುಗಿಸ್ಬಿಡ್ತೀನಿ. ರಾಂಪುರದಲ್ಲಿ 53 ಎಕರೆ 118 ಜನ ರೈತರು ಅಲ್ಲಿ 53, 57 ಅಪ್ಲಿಕೇಶನ್ ಹಾಕೊಂಡು ಸುಮಾರು 50-60 ವರ್ಷದಿಂದ ವ್ಯವಸಾಯ ಮಾಡ್ತಾ ಇದ್ದಾರೆ. ಅದನ್ನು ಏಕಾಏಕಿ ಫಾರೆಸ್ಟ್ ಅವ್ರು ಬಂದು ಅದು ನಮ್ಮದು ಅಂತ ಹೇಳಿದ್ರು ಮೊನ್ನೆ. ನಿಮಗೆಲ್ಲ ಗಮನಕ್ಕೆ ಬಂದಿರಬೇಕು, ತಾಳ್ಕುಂಟೆ ರಾಂಪುರ ಫಾರೆಸ್ಟ್ ಅಂತ. ಅವ್ರು ಬಂದರು, ನಾವೆಲ್ಲ ಹೆಂಗೋ ತಡೆದ್ವಿ, ಹೋದ್ರು. ಈಗ ಯಾರೋ ತಮಿಳ್ನಾಡವನು ತಮಿಳ್ನಾಡಲ್ಲಿ ರಾಮಲಿಂಗಂ ಅನ್ನೋರ ಹೆಸರಿಗೆ ಇದನ್ನು ಮಾಡಕ್ಕೆ ಕೊಟ್ಟಿದ್ದಾರೆ. ಮಾಡಿಬಿಟ್ಟಾರ ಏನೋ ಗೊತ್ತಿಲ್ಲ. KDB ಕಡೆಯಿಂದ ರೈತರ ಜಮೀನು ಅವಲೇ ಸರ್ಕಾರನೇ 108 ಜನ ಪೊಸಿಷನ್ಲಿದ್ದಾರೆ, ಅಪ್ಲಿಕೇಶನ್ ಹಾಕಿದ್ದಾರೆ ಅಂತ ಹೇಳಿದ್ದಾರೆ. ಅವ್ರನ್ನೆಲ್ಲ ಎಬ್ಬರಿಸಿ ಆ ಹೆಸರಿಗೆ ಮಾಡಕ್ಕೆ ಕೊಟ್ಟಾರೆ. ರೈತರ ಕಾಂಪನ್ಸೇಷನ್ ಎಷ್ಟು ಅಂದರೆ ಎಕರೆಗೆ 2 ಲಕ್ಷ ಅಂತೆ. ಬರ್ಕೊಳ್ರಿ, 3 ಕೋಟಿ ರೂಪಾಯಿ, 2.5 ಕೋಟಿಯಿಂದ 3 ಕೋಟಿಯಲ್ಲಿ ಓಡ್ತಾ ಇದೆ. 2 ಲಕ್ಷ ಇಲ್ಲ ಅಂದರೆ FIR, ನಿಮ್ಮ ಮೇಲೆ FIR ಓಡಿಸ್ತೀವಿ. ಯಾರು ಹೇಳಿರೋದು ಆ ಮಾತನ್ನ? ಅದೇ ರಾಮ ಮಂದಿರನ ಯಾವ್ದು ದೇವಸ್ಥಾನ ಯಾವುದು, ಆ ದೇವಸ್ಥಾನ ಮುಂದೆ ಹೇಳೋಗಿರೋದೆ. ನಿಮಗೆ ಗೊತ್ತಾಗ್ತದೆ ಯಾರು ಹೇಳಿದಾರೆ, ನನ್ನ ಬಾಯಲ್ಲಿ ಬರೋದು ಬೇಡ, ರಾಜಕಾರಣ ಆಗ್ಬಿಡ್ತದೆ. ಇಲ್ಲಾಂದರೆ FIR 2 ಲಕ್ಷ ರೀ. 2 ಕೋಟಿ ರೂಪಾಯಿ 3 ಕೋಟಿ ರೂಪಾಯಿ ಬೆಲೆ ಬಾಳೋ ಜಮೀನು 1 ಎಕರೆ ರಿಜಿಸ್ಟರ್ ಆದರೆ
ಸಬ್ ರಿಜಿಸ್ಟರ್ ಆಫೀಸ್ ಹತ್ರ ಬರೀ ಚಿಲ್ಲರೆ ಬಿಸಾಕ್ಬಿಟ್ಟು ಹೋಗ್ತಾರೆ 2 ಲಕ್ಷ ಹೊತ್ತು. ಆಯ್ತು ಸಮೀರ್, ಆಗಲ್ವಾ? 2 ಲಕ್ಷ ಬಿಸಾಕ್ಬಿಟ್ಟು ಹೋಗ್ತಾರೆ ತಗೊಂಡವನು ಖುಷಿಗೆ. ಲಂಚ, ಸಬ್ ರಿಜಿಸ್ಟ್ರಿಗೆ, ಸ್ಟ್ಯಾಂಪ್ ಎಂಟ್ರಿಗೆ ಎಲ್ಲ ಮಾಡಿಬಿಟ್ಟು ನೀವು ಯಾರು ಓಡಾಡ್ತಾ ಇದ್ರೆ ಅಂತ ಎಲ್ಲರಿಗೂ ಸರ್ ತಗೊಳ್ರಿ ಅಂದ್ಬಿಟ್ಟು ಹೋಗ್ತಾನೆ. ಹಂಗೆ ಕೊಡಕ್ಕೆ ಹೋಗಿ ರೈತರಿಗೆ. ಇದು ಇದಕ್ಕಿಂತ ದರೋಡೆ ಇನ್ಯಾವ್ದಾರು ಇದೆಯಲ್ಲಿ? ಇದನ್ನು ಕೇಳ್ಬೇಕಾಗಿರೋರು ಯಾರು? ಇಲ್ಲಿ ಜನಪ್ರತಿನಿಧಿ. ನೀವೇ ಹೋಗಿ 2 ಲಕ್ಷ ಕೊಡ್ತೀರಿ ಅಂದರೆ ನ್ಯಾಯನೇನ್ರಿ? ನಮ್ಮಂಥ ರಾಜಕಾರಣಿಗಳು ಅಂಥವ್ರನ್ನ ಓಡಿಸಿದ್ರೆ 5 ಕೋಟಿ ರೂಪಾಯಿ ಒಂದು ಕಾರ್ ಫ್ರೀ. ಕಾರ್ ಫ್ರೀ ನನಗೆ ಓಡ್ಸೋಕ್ಕೆ, ರೈತರನ್ನ ಓಡ್ಸೋಕ್ಕೆ. ನನಗ್ರಿ ನಮ್ಮಂಥವ್ರು ಇದ್ದೀರಿ ನಾವು. ನಮ್ಗೆ ಓಟ್ ಹಾಕಿಸ್ಕೊಂಡು ಅವ್ರನ್ನೇ ಓಡಿಸೋದು. ನೆಕ್ಸ್ಟ್ ಇನ್ನೊಂದ್ಸಲಿ ಕಾಸು ಕೊಟ್ಟು ಹಾಕಿಸ್ಕೊಳ್ಳೋಣ ಬಿಡು ಅಂತ. ಮಾನವೀಯತೆ ಬೇಡವಾ? ಯಾರೋ ತಮಿಳ್ನಾಡೋನು, ಇಲ್ಲಿ ಆಂಧ್ರದವನು, ಅಲ್ಲಿ ತಮಿಳ್ನಾಡೋನು. ನಾನೆಲ್ಲ ಕನ್ನಡ ಪರ ರಕ್ಷಣಾ ವೇದಿಕೆಗಳು, ದಲಿತ ಸಂಘರ್ಷ ಸಮಿತಿಗಳು, ಎಲ್ಲ ಸಂಘ ಸಂಸ್ಥೆಗಳನ್ನು ಮನವಿ ಮಾಡ್ತೀನಿ. ಈ ಹೊರ ರಾಜ್ಯದಿಂದ ಬಂದು ನಮ್ಮ ರೈತರ ಮೇಲೆ ದಬ್ಬಾಳಿಕೆ ಆಗ್ತಾ ಇರೋದನ್ನ ನೀವು ಕೈ ಕುಟ್ಕೊಂಡು ಕುಳ್ಬೇಡ್ರಿ. ಇದು ರಾಜಕಾರಣದ ಹೋರಾಟ ಅಲ್ಲ. 2 ವರ್ಷ ಆಯ್ತು ಎಲೆಕ್ಷನ್ನು. ನೀವುಗಳೆಲ್ಲ ಕೈ ಜೋಡಿಸ್ರಿ. ಇಂಥವ್ರಿಗೆಲ್ಲ ತಕ್ಕ ಪಾಠ ಕಲ್ಸೋಣ. ರೈತ ಸಂಘಗಳಿದ್ದೀರಿ ನೀವೆಲ್ಲ. ರೈತರನ್ನ ಒಕ್ಕಲೆಬ್ಸೋ ಕೆಲಸ ಆಗ್ತದೆ. ದಯವಿಟ್ಟು ನಿಮ್ಮಲ್ಲಿ ಕೈ ಜೋಡಿಸ್ತೀನಿ. ನಾವೆಲ್ಲ ಸರ್ಕಾರದ ಪರ ಇರೋಣ. 2 ವರ್ಷ ಸರ್ಕಾರ ಮ್ಯಾಂಡೇಟ್ ಕೊಟ್ಟಿದೆ. ಸರ್ಕಾರದ ವಿರುದ್ಧ ಅಲ್ಲ ಇದು. ಅಧಿಕಾರಿಗಳು, ಕೆಲವು ಭ್ರಷ್ಟ ಅಧಿಕಾರಿಗಳು, ಕೆಲವು ಭ್ರಷ್ಟ ರಾಜಕಾರಣಿಗಳು ಸೇರ್ಕೊಂಡು ಈ ಸಿಸ್ಟಮ್ನ ಹಾಳು ಮಾಡ್ತಾರೆ. ನಿಮ್ಮಲ್ಲೆಲ್ಲ ಮನವಿ ಮಾಡ್ತೀನಿ, ಕೈ ಜೋಡಿಸ್ತೀನಿ. ನನ್ನ ಜೊತೆ ನೀವು ಹೋರಾಟದಲ್ಲಿ ನೀವೆಲ್ಲ ನನ್ನ ಜೊತೆ ಸಪೋರ್ಟ್ ಮಾಡಿರಿ ಅಂತ ಮನವಿ ಮಾಡ್ತೀನಿ.